ಜೊತೆಗೆ ಬಿಗ್ ಬಾಸ್ ಪ್ರತಾಪ್ ಅವರು ಮೊನ್ನೆ ಹಾಸ್ಪಿಟಲ್ಗೆ ಬಂದಿದ್ರು. ಆಗ ಯಾವುದೋ ಒಂದು ಅರ್ಜಿ ಹಾಕ್ಬಿಟ್ಟು ಹೋಗಿದ್ದಾರೆ, ನೋಟಿಸ್ ಇದು ಮಾಡ್ಬಿಟ್ಟು ಹೋಗಿದ್ದಾರೆ. ಅಂದರೆ ಲೈಕ್ ನಾನು ಬರೋವರೆಗೂ ಯಾವುದೇ ಕೇಸ್ ಇದಾಗ ಇಲ್ಲ ಅಂತ ಹೇಳಿ. ಇಲ್ಲ, ಅದು ನನ್ನ ಪ್ರಕರಣದಲ್ಲಿ ಅದು ಇಲ್ಲ. ಆದರೆ ನಮ್ಮ ಒಂದು ಸಂಶಯ ಏನು ಅಂತ ಹೇಳಿದ್ರೆ, ಆಲ್ ಆಫ್ ಸಡನ್ ಒಂದು ನೋಟಿಸ್ ಕಳಿಸ್ತೀವಿ. ನೋಟಿಸ್ ಕಳಿಸಿದಾಗ ಅಲ್ಲಿನ ಮ್ಯಾನೇಜರ್ ನನ್ನ ಹತ್ರ ಮಾತಾಡ್ತಾರೆ, ಒಬ್ಬ ಅಲ್ಲಿ ಪೋಸ್ಟ್ ಮ್ಯಾನ್ ಕೂಡ ನನ್ನ ಹತ್ರ ಮಾತಾಡ್ತಾನೆ. ನಾವು ಕಳಿಸಿರೋ ಅಡ್ರೆಸ್ಗೆ ಈ ಅಡ್ರೆಸ್ ಅಲ್ಲ, ಇದು ಅಲ್ಲಿ ಶೂಟಿಂಗ್ ನಡೀತಾ ಇದೆ ಒಳಗಡೆ, ಬಟ್ ಈ ಅಡ್ರೆಸ್ ಸರ್ವೆ ನಂಬರ್ ಬರಲ್ಲ ಅಂತ ಹೇಳಿ ನಮ್ಗೆ ವಾಪಸ್ ಕಳಿಸ್ತಾರೆ. ಆಗ ಸ್ವಲ್ಪ ನಾವು ರಫ್ ಆಗಿ ಹೋಗ್ತೀವಿ. ರಫ್ ಅಂದರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಹೋಗ್ತೀವಿ. ಎಲ್ಲ ರೀತಿಯಾಗಿ ನೋಟಿಸ್ಗಳನ್ನ ಬೇರೆ ಬೇರೆ ವಿತರಣೆ ಮಾಡೋದು, ಮತ್ತು ಹಳೆ ಮನೆ ಅವ್ರ ಊರು ಎಲ್ಲವೂ ಕೂಡ ನಾವು ಮಾಡಿದಾಗ, ಅವ್ರ ತಂದೆ ತಾಯಿಗೆ ಗಮನ ಬರೋ ಥರ ಮಾಡಿದಾಗ ಸಡನ್ ಆಗಿ ಹೊಟ್ಟೆ ನೋವು, ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳಿ 2 ದಿನ ಆಚೆ ಬರ್ತಾರೆ. ಸೊ ನಮಗೇನು ಅನ್ಸುತ್ತೆ, ಇಟ್ ಈಸ್ ಅನ್ ಇನ್ಸಿಡೆಂಟ್. ಅಂದರೆ ಏನು, ಒಂದು ಏನು ಹೇಳ್ತೀವಿ, ಸರ್ಕಮ್ಸ್ಟೆನ್ಸಸ್ ಅಟ್ರಾಕ್ಟ್ ಆಗುತ್ತೆ ಆ ಥರ. ಅಂದರೆ ಬಂದು ಈತ ಎಲ್ಲ ತಯಾರು ಮಾಡಿ ಹೋಗಿದ್ದಾರ. ಮತ್ತು ಅವ್ರು ಅದಕ್ಕೆ ಸಾಕ್ಷಿ ಪುರಾಣವಾಗಿ ನಮಗೇನಾಗಿದೆ ಅಂದರೆ, ಅವನ ಹತ್ರ ಬಂದು ಹೋದ್ಮೇಲೆ ನನಗೆ ಅಲ್ಲಿಂದ ಒಂದು ರಿಪ್ಲೈ ಕೂಡ ಬರುತ್ತೆ, ನನಗೆ ಸಮಯ ಬೇಕು ಅಂತ ಹೇಳಿ. ಸೊ ಒಳಗಡೆ ಇರೋ ಕಂಟೆಸ್ಟೆಂಟು ಆಚೆ ಬಂದು ಏನೇನು ಮಾಡಿರ್ಬೋದು, ವಿ ಡೋಂಟ್ ನೋ ಅಲ್ಲ. ಸೊ ಇದೇ ಕೇಸಿಗೆ ಬಂದಿರ್ಬೋದಾ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಬೇರೆ ಪ್ರಕರಣದಲ್ಲಿ ಏನೋ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ ಅನ್ನೋ ಒಂದು ಊಹೆಗಳಿದೆ, ನನಗೆ ಗಮನಕ್ಕೆ ಬಂದಿಲ್ಲ ಮೇಡಮ್. ಜೊತೆಗೆ ಬಿಗ್ ಬಾಸ್ ಪ್ರತಾಪ್ ಅವರು ಮೊನ್ನೆ ಹಾಸ್ಪಿಟಲ್ಗೆ ಬಂದಿದ್ರು. ಆಗ ಯಾವುದೋ ಒಂದು ಅರ್ಜಿ ಹಾಕ್ಬಿಟ್ಟು ಹೋಗಿದ್ದಾರೆ, ನೋಟಿಸ್ ಇದು ಮಾಡ್ಬಿಟ್ಟು ಹೋಗಿದ್ದಾರೆ. ಅಂದರೆ ಲೈಕ್ ನಾನು ಬರೋವರೆಗೂ ಯಾವುದೇ ಕೇಸ್ ಇದಾಗ ಇಲ್ಲ ಅಂತ ಹೇಳಿ. ಇಲ್ಲ, ಅದು ನನ್ನ ಪ್ರಕರಣದಲ್ಲಿ ಅದು ಇಲ್ಲ. ಆದರೆ ನಮ್ಮ ಒಂದು ಸಂಶಯ ಏನು ಅಂತ ಹೇಳಿದ್ರೆ, ಆಲ್ ಆಫ್ ಸಡನ್ ಒಂದು ನೋಟಿಸ್ ಕಳಿಸ್ತೀವಿ. ನೋಟಿಸ್ ಕಳಿಸಿದಾಗ ಅಲ್ಲಿನ ಮ್ಯಾನೇಜರ್ ನನ್ನ ಹತ್ರ ಮಾತಾಡ್ತಾರೆ, ಒಬ್ಬ ಅಲ್ಲಿ ಪೋಸ್ಟ್ ಮ್ಯಾನ್ ಕೂಡ ನನ್ನ ಹತ್ರ ಮಾತಾಡ್ತಾನೆ. ನಾವು ಕಳಿಸಿರೋ ಅಡ್ರೆಸ್ಗೆ ಈ ಅಡ್ರೆಸ್ ಅಲ್ಲ, ಇದು ಅಲ್ಲಿ ಶೂಟಿಂಗ್ ನಡೀತಾ ಇದೆ ಒಳಗಡೆ, ಬಟ್ ಈ ಅಡ್ರೆಸ್ ಸರ್ವೆ ನಂಬರ್ ಬರಲ್ಲ ಅಂತ ಹೇಳಿ ನಮ್ಗೆ ವಾಪಸ್ ಕಳಿಸ್ತಾರೆ. ಆಗ ಸ್ವಲ್ಪ ನಾವು ರಫ್ ಆಗಿ ಹೋಗ್ತೀವಿ. ರಫ್ ಅಂದರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಹೋಗ್ತೀವಿ. ಎಲ್ಲ ರೀತಿಯಾಗಿ ನೋಟಿಸ್ಗಳನ್ನ ಬೇರೆ ಬೇರೆ ವಿತರಣೆ ಮಾಡೋದು, ಮತ್ತು ಹಳೆ ಮನೆ ಅವ್ರ ಊರು ಎಲ್ಲವೂ ಕೂಡ ನಾವು ಮಾಡಿದಾಗ, ಅವ್ರ ತಂದೆ ತಾಯಿಗೆ ಗಮನ ಬರೋ ಥರ ಮಾಡಿದಾಗ ಸಡನ್ ಆಗಿ ಹೊಟ್ಟೆ ನೋವು, ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳಿ 2 ದಿನ ಆಚೆ ಬರ್ತಾರೆ. ಸೊ ನಮಗೇನು ಅನ್ಸುತ್ತೆ, ಇಟ್ ಈಸ್ ಅನ್ ಇನ್ಸಿಡೆಂಟ್. ಅಂದರೆ ಏನು, ಒಂದು ಏನು ಹೇಳ್ತೀವಿ, ಸರ್ಕಮ್ಸ್ಟೆನ್ಸಸ್ ಅಟ್ರಾಕ್ಟ್ ಆಗುತ್ತೆ ಆ ಥರ. ಅಂದರೆ ಬಂದು ಈತ ಎಲ್ಲ ತಯಾರು ಮಾಡಿ ಹೋಗಿದ್ದಾರ. ಮತ್ತು ಅವ್ರು ಅದಕ್ಕೆ ಸಾಕ್ಷಿ ಪುರಾಣವಾಗಿ ನಮಗೇನಾಗಿದೆ ಅಂದರೆ, ಅವನ ಹತ್ರ ಬಂದು ಹೋದ್ಮೇಲೆ ನನಗೆ ಅಲ್ಲಿಂದ ಒಂದು ರಿಪ್ಲೈ ಕೂಡ ಬರುತ್ತೆ, ನನಗೆ ಸಮಯ ಬೇಕು ಅಂತ ಹೇಳಿ. ಸೊ ಒಳಗಡೆ ಇರೋ ಕಂಟೆಸ್ಟೆಂಟು ಆಚೆ ಬಂದು ಏನೇನು ಮಾಡಿರ್ಬೋದು, ವಿ ಡೋಂಟ್ ನೋ ಅಲ್ಲ. ಸೊ ಇದೇ ಕೇಸಿಗೆ ಬಂದಿರ್ಬೋದಾ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಬೇರೆ ಪ್ರಕರಣದಲ್ಲಿ ಏನೋ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ ಅನ್ನೋ ಒಂದು ಊಹೆಗಳಿದೆ, ನನಗೆ ಗಮನಕ್ಕೆ ಬಂದಿಲ್ಲ ಮೇಡಮ್.